ಸೊ ಇದು ಒಂದು ಕಡೆಗೆ ಆಯಿತು. ಇನ್ನೊಂದು ಕಡೆಗೆ ಈಗ ಫಿಲ್ಮ್ ಕಡೆಗೆ ಹೋಗೋಣ. ಈಗ ಮಳೆದಾಯಿತು, ಮಳೆಯಿಂದ ರಾಜಕೀಯಕ್ಕೆ ಬಂದ್ವಿ, ರಾಜಕೀಯದಿಂದ ಜೈಲ್ ವಿಚಾರಕ್ಕೆ ಬಂದ್ವಿ. ರಾಜಕಾರಣಿಗಳು ಅವಾಗ ಹೋಗಿ ಬರ್ತಾರೆ, ವಿಸಿಟಿಂಗ್ ಪ್ಲೇಸ್ ಅದು, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಇನ್ನೊಂದು ಈಗ ಫಿಲ್ಮ್ ಕಡೆಗೆ ಬರೋಣ. ಫಿಲ್ಮ್ನಲ್ಲಿ ಏನಾಗಿದೆ, ಸಾಂಗ್ ಬಳಕೆಯನ್ನು ಮಾಡ್ಕೊಳ್ಳೋದು, ಈ ಹಾಡನ್ನು ಕದಿಯುವಂಥ ವಿಚಾರಕ್ಕೆ ಅವಾಗವಾಗ ಬರ್ತಾ ಇರುತ್ತೆ. ಒಬ್ಬೊಬ್ಬರ ಮೇಲೆ, ಕೆಲವ್ರ ಮೇಲೆ ಬರುತ್ತೆ, ಕೆಲವ್ರ ಮೇಲೆ ಬರೋದಿಲ್ಲ. ಸೊ ಹಾಗೆ ಈಗ ರಕ್ಷಿತ್ ಶೆಟ್ಟಿ ಅವರ ಮೇಲೂ ಕೂಡ FIR ದಾಖಲಾಗಿದೆ. ಯಾವ ವಿಚಾರಕ್ಕೆ ನೋಡಿ. ಹಾಡಿನ ಕೃತಿ ಸ್ವಾಮ್ಯ ಮಾಡಿದ್ರ ರಕ್ಷಿತ್ ಶೆಟ್ಟಿ. ಬ್ಯಾಚುಲರ್ ಪಾರ್ಟಿಯಲ್ಲಿ ಅವಾಂತರ. ನಟ ರಕ್ಷಿತ್ ಶೆಟ್ಟಿ ವಿರುದ್ಧ FIR. ನಟ ರಕ್ಷಿತ್ ಶೆಟ್ಟಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಮ್ಮೆ ರಕ್ಷಿತ್ ಶೆಟ್ಟಿ ಮೇಲೆ ಅನುಮತಿ ಪಡೆಯದೆ ಚಿತ್ರದಲ್ಲಿ ಹಾಡು ಬಳಸಿಕೊಂಡ ಆರೋಪ ಬಂದಿದೆ. ಹಿಂದೆ ಇದೇ ರಕ್ಷಿತ್ ಮೇಲೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ಹಾಡು ಬಳಸಿಕೊಂಡ ಆರೋಪ ಇತ್ತು. ಕೋರ್ಟ್ ಮೆಟ್ಟಿಲೇರಬೇಕಾಗಿ ಬಂತು. ಇದೀಗ ಬ್ಯಾಚುಲರ್ ಪಾರ್ಟಿಯಲ್ಲೂ ರಕ್ಷಿತ್ ಶೆಟ್ಟಿಗೆ ಹಾಡಿನ ಗಂಡಾಂತರ ಎದುರಾಗಿದೆ. ನಟ ರಕ್ಷಿತ್ ಶೆಟ್ಟಿ ಅವರಿಗೆ ಎರಡನೇ ಬಾರಿ ಕಾಪಿರೈಟ್ ಕದ್ದ ಆರೋಪ ಎದುರಾಗಿದೆ. ಹಿಂದೆ ಕಿರಿಕ್ ಪಾರ್ಟಿ ಚಿತ್ರಕ್ಕೂ ಇದೇ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಬ್ಯಾಚುಲರ್ ಪಾರ್ಟಿ ಅವರದೇ ನಿರ್ಮಾಣದ ಚಿತ್ರ, ಇದರ ಎರಡು ಹಾಡಿಗೆ ಕೃತಿಸ್ವಾಮ್ಯದ ಸಂಕಟ ಎದುರಾಗಿದೆ. ಹಾಗಾದ್ರೆ ರಕ್ಷಿತ್ ಶೆಟ್ಟಿ ಇದರಿಂದ ಪಾರಾಗೋದು ಹೇಗೆ? ಮಾತುಕತೆ ಮೂಲಕ ಬಗೆಹರಿಸ್ತಾರ ಅಥವಾ ಕಾನೂನು ಹೋರಾಟ ಮಾಡ್ತಾರ? ರಕ್ಷಿತ್ ಶೆಟ್ಟಿ ಒಡೆತನದ ಸಂಸ್ಥೆ ಪರಂಬಾ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಬ್ಯಾಚುಲರ್ ಪಾರ್ಟಿ ಚಿತ್ರ ಜನವರಿಯಲ್ಲಿ ರಿಲೀಸ್ ಆಗಿತ್ತು. ಇದೇ ಚಿತ್ರದಲ್ಲಿ MRT ಮ್ಯೂಸಿಕ್ ಕಂಪನಿಯ ಕಾಪಿರೈಟ್ ಇರುವ 2 ಹಾಡುಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬುದೇ ದೂರಿನ ಸಾರಾಂಶ. 24 ಜೂನ್ MRT ಮ್ಯೂಸಿಕ್ MD ಆಗಿರೋಂಥ ನವೀನ್ ಕುಮಾರ್ ಅವರು ಬಂದು ಒಂದು ಕಂಪ್ಲೇಂಟ್ ಕೊಡಿರ್ತಾರೆ. ಅದನ್ನ ಪ್ರಕಾರ ಕಾಪಿರೈಟ್ ವೈಲೇಷನ್ಸ್ ಆ್ಯಕ್ಟ್ನಲ್ಲಿ ಒಂದು FIR ಆಗಿರುತ್ತದೆ. ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬ್ಯಾಚುಲರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವ್ರದ್ದು ಆಲ್ರೆಡಿ ಕಾಪಿರೈಟ್ಸ್ ಆಗಿರೋಂತಹ 2 ಹಾಡುಗಳನ್ನು ಅವರು ವಿತೌಟ್ ದೇರ್ ಪರ್ಮಿಷನ್, ಅಂದರೆ ಪರ್ಮಿಷನ್ ಇಲ್ಲದೆ, ಇವ್ರ ಅಗ್ರಿಮೆಂಟ್ ಇಲ್ಲದೆ ಯೂಸ್ ಮಾಡ್ಕೊಂಡಿದ್ರಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಕಾಪಿರೈಟ್ ಆ್ಯಕ್ಟ್ನಲ್ಲಿ ಒಂದು FIR ಮಾಡಿರ್ತೀವಿ. ನ್ಯಾಯ ಎಲ್ಲಿದೆ ಚಿತ್ರದ ಎಲ್ಲಿದೆಯೋ ನ್ಯಾಯ ಹಾಡಿನ ಜೊತೆ ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನ ಕಣ್ತುಂಬಾ ಹಾಡಿಗೆ ರಾಯಲ್ಟಿ ಕೊಡದೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ MRT ಸಂಸ್ಥೆ ಪರಂಬಾ ಸ್ಟುಡಿಯೋಸ್ ಮೇಲೆ ದೂರಿದೆ. ನಮಗೆ ರೈಟ್ಸ್ ಕೊಡಿ ಸಾಂಗ್ ಯೂಸ್ ಮಾಡೋದಕ್ಕೆ ಸಿನಿಮಾದಲ್ಲಿ ಅಂತ ಕೇಳಿದರು. ನ್ಯಾಯ ಎಲ್ಲಿದೆ ಸಾಂಗ್ ಒಂದು, ಹಾಗೆ ಗಾಳಿ ಮಾತು ಸಿನಿಮಾಯಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಅನ್ನೋ ಒಂದು ಸಾಂಗ್ ಒಂದು ಓಕೆ ಸರಿ ಅಂತ ಹೇಳಿದರು. ನಾವು ರಾಯಲ್ಟಿ ಅಮೌಂಟ್ ಏನಿದೆ ಅಂತ ತಿಳಿಸ್ಕೊಟ್ಟಿದ್ವಿ. ಅಲ್ಲಿಂದ ಮುಂದಕ್ಕೆ ಪ್ರೊಸೀಡ್ ಆಗ್ತಾ ಇದ್ವಿ. ಆ ಟೈಮಲ್ಲಿ ಅವರು ನಮಗೆ ಯಾವುದೇ ರೀತಿ ಕಾಲ್ಸ್ ರಿಸೀವ್ ಮಾಡಿಲ್ಲ. ಅದಾದಮೇಲೆ ವಾಟ್ಸಪ್ಪಲ್ಲಿ ನಾವು ಎಷ್ಟೇ ಮೆಸೇಜ್ ಹಾಕಿದ್ರು ರೀಪ್ಲೈ ಮಾಡಿಲ್ಲ. ಕಾಪಿರೈಟ್ ಲಾ ಪ್ರಕಾರ ಅದೇನು ಪ್ರೊಸೀಡಿಂಗ್ಸ್ ಇದೆ ಅವರು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಮ್ಮ ಕಡೆಯಿಂದ ನಾವೇನು ಪ್ರೊಸೀಡಿಂಗ್ಸ್ ಇದೆ ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಿ. ರಕ್ಷಿತ್ ಶೆಟ್ಟಿ ನಿರ್ಮಾಣ ಸಂಸ್ಥೆಯಿಂದ ಬಂದ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಲೂಸ್ ಮಾದ ಯೋಗೇಶ್ ಹಾಗೂ ದಿಗಂತ್ ನಟಿಸಿದ್ರು. OTTಯಲ್ಲಿ ಚಿತ್ರ ರಿಲೀಸ್ ಆಗಿತ್ತು. ಬಳಿಕ ಜೂನ್ನಲ್ಲಿ ಬಳಕೆಯಾದ 2 ಹಾಡುಗಳ ಕಾಪಿರೈಟ್ ಹೊಂದಿರುವ MRT ಮ್ಯೂಸಿಕ್ ಸಂಸ್ಥೆ ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದೆ. ಈ ಕುರಿತು ರಕ್ಷಿತ್ ಶೆಟ್ಟಿ ಅವರಿಗೆ ನೋಟಿಸ್ ಕಳಿಸಿದ್ದಾಗಿ DCP ತಿಳಿಸಿದ್ದಾರೆ. ಶೂಟಿಂಗ್ನಲ್ಲಿರುವ ಕಾರಣ ರಕ್ಷಿತ್ ಉಪಸ್ಥಿತರಿಲ್ಲ ಎನ್ನಲಾಗ್ತಾ ಇದೆ. ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ ಅದರಲ್ಲಿ ವೈಲೇಷನ್ಸ್ ಆಫ್ ಕಾಪಿರೈಟ್ ಆ್ಯಕ್ಟ್ ಪ್ರೈಮಾ ಫೇಸಿ ಕಂಡು ಬರುತ್ತದೆ. ಅದರಿಂದ FIR ಮಾಡಲಾಗಿದೆ. ಈಗಾಗಲೇ ನೋಟಿಸ್ ಅವ್ರಿಗೆ ತಲುಪಿದೆ. ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಶೂಟಿಂಗಲ್ಲಿ ಬೇರೆ ಬೇರೆ ಪ್ರದೇಶಗಳಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಮ್ಯಾನೇಜರ್ಗಳು ಈ ನೋಟಿಸ್ನ ಸ್ವೀಕರಣೆ ಮಾಡಿದ್ದಾರೆ. ಫರ್ದರ್ ಅವರು ವಾಪಸ್ ಬಂದ ಮೇಲೆ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅಂದಹಾಗೆ ಅನೇಕ ಚಿತ್ರಗಳಲ್ಲಿ ಹಾಡುಗಳ ಮರುಬಳಕೆ ನಡೆಯುತ್ತೆ. ಆದ್ರೆ ಹಾಡಿನ ಮೂಲ ಸಂಸ್ಥೆ ಜೊತೆ ಮಾತುಕತೆ ಒಪ್ಪಂದ ನಡೆದಿರುತ್ತೆ. ಆದ್ರೆ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಬಳಸಿಕೊಳ್ಳಲಾದ 2 ಹಾಡುಗಳಿಗೆ ಮೂಲ ಹಕ್ಕು ಹೊಂದಿರುವ ಸಂಸ್ಥೆಯಿಂದ ಅನುಮತಿ ಪಡೆದಿಲ್ಲ ಅನ್ನೋದೇ ಈಗ ರಕ್ಷಿತ್ ಶೆಟ್ಟಿ ಹಾಗೂ MRT ಮ್ಯೂಸಿಕ್ ಸಂಸ್ಥೆ ಮನಸ್ತಾಪಕ್ಕೆ ಕಾರಣ. MRT ಮ್ಯೂಸಿಕ್ ಅವ್ರ ಪರವಾಗಿ ಈಗ ಒಂದು ಕಂಪ್ಲೇಂಟ್ ದರ್ಜಿಯಾಗಿ FIR ದರ್ಜಿಯಾಗಿದೆ. ಪರಂಬಾ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಅಗೇನ್ಸ್ಟ್ ಆಗಿ MRT ಮ್ಯೂಸಿಕ್ ಸಂಸ್ಥೆಯ 2 ಹಾಡುಗಳು ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಉಪಯೋಗಿಸಿ ಬಳಸಿ ಅದನ್ನ ಬಿಡುಗಡೆ ಮಾಡಿದ್ದಾರೆ. ನ್ಯಾಯ ಎಲ್ಲಿದೆ ಹಾಗೂ ಒಮ್ಮೆ ನಿನ್ನ ಹಾಡುಗಳು ಬ್ರ್ಯಾಂಡ್ ಸೃಷ್ಟಿ ಮಾಡಿರುವ ಎವರ್ಗ್ರೀನ್ ಹಾಡುಗಳು. ಹೀಗಾಗಿ ಅದನ್ನ ಇನ್ನೊಂದು ಸಂಸ್ಥೆ ಬಳಸಿಕೊಂಡಿದ್ದರ ವಿರುದ್ಧ MRT ಆಡಿಯೋ ಸಂಸ್ಥೆ ಗರಂ ಆಗಿದೆ. ಹಿಂದೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಹಾಡನ್ನ ಟ್ಯೂನ್ ಸಮೇತ ಬಳಸಿಕೊಂಡಿದ್ರು. ಈ ವಿಚಾರ ಭಾರಿ ಗದ್ದಲ ಸೃಷ್ಟಿ ಮಾಡಿತ್ತು. ಬಳಿಕ 2 ಸಂಸ್ಥೆಗಳು ಒಪ್ಪಂದದ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಂಡಿದ್ವು. ಇದೀಗ ಮತ್ತೆ ಅಂಥದ್ದೇ ಅವಾಂತರ ತಂದಿಟ್ಟುಕೊಂಡಿದ್ದಾರೆ ನಟ ರಕ್ಷಿತ್ ಶೆಟ್ಟಿ. ಚಿತ್ರೀಕರಣದಲ್ಲಿರುವ ಕಾರಣ ರಕ್ಷಿತ್ ಶೆಟ್ಟಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸಮಸ್ಯೆಗೆ ಹೇಗೆ ಉತ್ತರ ಕಂಡುಕೊಳ್ತಾರೆ ಕಾದ್ ನೋಡಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.